ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐಯೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಆ್ಯಕ್ಚುಲಿ 7 o'clock ಆಗಿದೆ. ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಮ್ಮಮ್ಮ ಒಂದು ರೆಸಿಪಿನ ಮಾಡ್ತಾಯಿದ್ದಾರೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಅಮ್ಮ ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಮ್ಮ ಏನು ಮಾಡ್ತಾಯಿದ್ದೀಯಾ? ಬಿರಿಯಾನಿ, ಚಾಪೀಸು, ಕಬಾಬ್. ಅಮ್ಮ ಇವತ್ತು ಬಿರಿಯಾನಿ, ಚಾಪ್ಸು ಮತ್ತು ಕಬಾಬ್ ಮಾಡ್ತಾಯಿದ್ದಾರೆ. ಇದು ಬಿರಿಯಾನಿಗಾ? ಇದು ಚಾಪೀಸ್ಗೆ. ಬಿರಿಯಾನಿಗೆ ಏನೇನು ಹಾಕಿದ್ಯಾ? ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಕೊಳ್ತೀಯಾ? ಇದಿಷ್ಟು ಪೇಸ್ಟ್ ರುಬ್ಕೊಳ್ಳಲ್ಲ, ಮಿಕ್ಕಿದೆಲ್ಲ ರುಬ್ಕೊಳ್ಳಿ. ಇದು ಚಾಪೀಸ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟು ಐಟಮ್ ಹಾಕಿದ್ದಾರೆ. ಈಗ ಬಿರಿಯಾನಿಗೆ ಟೊಮೆಟೊ ಬಿರಿಯಾನಿಗಲ್ವ ಮಮ್ಮಿ ಅದು? ಹಾಂ, ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಜಾರಲ್ಲಿ ಕಬಾಬು ಕಲ್ಸೋದಕ್ಕೆ ಅಂದ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದು ಅಡುಗೆ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಇಲ್ಲಿ ಹುಡುಗರು ನಂದು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಮಾಷಾ ಆ್ಯಂಡ್ ದ ಬಿಯರ್. ನಿಧಿಮ ಆಟ ಆಡ್ತಾ ಇದ್ದಾಳೆ. ನಿಧಿ, ಏಯ್ ಪಪ್ಪು, ಅವಳಿಗೆ ಏನೇ ಆದರೂ ಬಾಯಿಗೆ ಹೋಗ್ಬೇಕು, ಇಲ್ಲಾಂದರೆ ಅಳುನೇ ಶುರು ಮಾಡಿಬಿಡ್ತಾಳೆ. ಅಮ್ಮ ಅದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ರುಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಅಡುಗೆ ಮಾಡುವಾಗ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ನನ್ನ ತಮ್ಮನ ಫ್ರೆಂಡು ಬರ್ತಡೇ ಇತ್ತು. ಅವಣ್ಣ ನಮಗೂ ಕೂಡ, ನಮ್ಮ ಮನೆಗೂ ಕೂಡ ತುಂಬ ಕ್ಲೋಸ್ ಫ್ರೆಂಡ್ ಥರನೇ. ಅವ್ರದ್ದು ಬರ್ತಡೇ ಇತ್ತು. ಸೊ ಅವ್ರನ್ನ ಇಲ್ಲಿಗೆ ಕರ್ಕೊಬರ್ತಾಯಿದ್ದಾನೆ ಊಟಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಣ್ಣ ಬರ್ತಾರಲ್ಲ, ಅದಕ್ಕೋಸ್ಕರ ಬಿರಿಯಾನಿ, ಚಾಪ್ಸ್ ಮಾಡಿ ಕಬಾಬ್ ಮಾಡ್ತಾಯಿದ್ದಾರೆ ಅಮ್ಮ. ಚಾಪೀಸ್ಗೆ ರೆಡಿ ಮಾಡಿ ಫ್ರೈ ಮಾಡ್ತಾ ಇದ್ದಾರೆ. ಫಸ್ಟ್ ಏನು ಮಮ್ಮಿ ಹಾಕಿ ಎಣ್ಣೆ ಆಗಲಿ ಸ್ಟಾರ್ಟ್ ಮಾಡಿ ಹಾಕ್ತೀವಿ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ, ಈರುಳ್ಳಿ ಕೆಂಪಾಗಲಿಕ್ಕೆ ಇವಾಗ ಚಿಕನ್ ಹಾಕ್ತೀನಿ. ಸ್ವಲ್ಪ ಗೊತ್ತಿ. ಈಗ ಸಾಲ್ಟ್ ಹಾಕ್ತಾ ಇದೆಯಾ? ಜೋರಾಗಿ ಹೇಳ್ಕೊ ಮಾಡು. ಕುಕ್ಕರಲ್ಲಿ ಬೇಗ ಆಗುತ್ತಾ? ಮೊದಲೆಲ್ಲ ಬಾಣಲಿಲಿ ಮಾಡ್ತಿದ್ದೆ ತಾನೇ? ಅದರಲ್ಲೆಲ್ಲ ಬೇಯಿಸ್ಕೊಂಡು ಟೈಮ್ ವೇಸ್ಟ್ ಆಯ್ತದೆ ಅಂದ್ಬಿಟ್ಟು ಇವಾಗ ಕುಕ್ಕರಲ್ಲೇ ಮಾಡ್ತಾರೆ. ಮೊದಲೆಲ್ಲ ತಪ್ಪಲೆಲ್ಲಿ ಮಾಡ್ತಾಯಿದ್ರು, ಇಲ್ಲ ಬಾಣಲಿಲಿ ಮಾಡ್ತಿದ್ರು. ಅಮ್ಮ ಕುಳ್ಳನ್ನ ಬಿಸಿ ಮಾಡೋಕೆ ಇಟ್ಟಿದ್ದಾರೆ. ಯಾಕಂದ್ರೆ ಚಿಕನ್ ಯಾಕೆ ಮಮ್ಮಿ ಕುಳ್ಳು ಬಿಸಿ ಮಾಡೋಕ್ಕದು? ಹೊರಗಡೆ ಇರೋದಲ್ಲ ಅದಕ್ಕೆ. ಏನಾದ್ರು ಕಣ್ಣೆಸ್ರು ಆದಂಗೆ ಆಗುತ್ತೆ ಅಂತ. ಕಣ್ಣೆಸ್ರು, ಕಾಲ್ದುಳು ಆ ಥರ ಆಗುತ್ತೆ ಅಂದ್ಬಿಟ್ಟು ಕುಳ್ಳನ್ನ ಕಾಯಿಸ್ಬಿಟ್ಟು ಹಾಕ್ತಾರೆ ನಮ್ಮ ಮನೇಲಿ. ಯಾವಾಗಲೂ ಚಿಕನ್ ಆಗಲಿ, ಮಟನ್ ಆಗಲಿ, ಯಾವುದೇ ನಾನ್ ವೆಜ್ ಐಟಮ್ ಮಾಡಿದ್ರು ಕುಳ್ಳು ಹಾಕ್ತಾರೆ. ನೀವು ಎಷ್ಟು ಜನ ನಿಮ್ಮ ಮನೇಲೂ ಈ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾಪೀಸ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಚಾಪೀಸ್ದು ಪೇಸ್ಟ್ ಆಗ್ತಾ ಇದ್ದಾರೆ. ಹೊಟ್ಟೆಗೆ ಹಾಕೋಣ. ಈಗ ಇದಕ್ಕೇನು ಬೇರೆ ಮಸಾಲೆ ಪೌಡ್ರ್ ಏನು ಹಾಕಲ್ವಾ? ಏನು ಬೇಡ ಅಂತ ಇವತ್ತು ಇಲ್ಲಿ ಮಾಡೋಣ. ಬೇರೆ ದಿನ ಆಗ್ತಾ ಇದೆ ಅಲ್ವಾ? ಬರೀ ಮಸಾಲೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಕಡಿಮೆ ಆಗೈತಾ? ನಮ್ಮ ಮನೇಲಿ ಪುಡಿ ಉಪ್ಪು ನಾವು ಉಪಯೋಗಿಸಲ್ಲ ಅಷ್ಟಾಗಿ ಅಡುಗೆಗೆ. ಹಳ್ಳುಪ್ಪಿರುತ್ತಲ್ಲ ಅದನ್ನೇ ಯೂಸ್ ಮಾಡೋದು. ಮಸಾಲೆ ಪೌಡ್ರ್ ಹಾಕಿದ್ದು ಇವತ್ತು ಹಳ್ಳುಪ್ಪು ಖಾಲಿ ಆಗಿದೆ ಅಂದ್ಬಿಟ್ಟು ಪುಡಿ ರುಚಿನೇ ಆಗ್ತಾಯಿದೆ. ಈ ಹಂತದಲ್ಲಿದೆ. ಇದಕ್ಕೆ ಒಳಗಡೆಗೆ ಮೊಟ್ಟೆ ಹಾಕ್ತಾಯಿದ್ದಾರೆ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು
ಈಗ ಚೆನ್ನಾಗಿ ಕುದಿ ಬರ್ತದೆ. ಈಗ ಒಂದು ರೌಂಡ್ ಸೌಟ್ ಆಡ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ತಾರೆ. ಕುಳ್ಳನ್ನ ಹಚ್ಬಿಟ್ಟು ಈ ಥರ ಎಲ್ಲ ತೆಗೆದ್ರೆ ಕಾಳುಗಳು ಕಣಿಸ್ರಾಗಲ್ವಾ? ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈಗ ಕುದೀತಾ ಇದೆ. ಕ್ಲೋಸ್ ಮಾಡ್ತಾರೆ ಕುಕ್ಕರು. ಅಷ್ಟೇ, ಚಾಪೀಸ್ ರೆಡಿ. ಇಷ್ಟೇ ಅಲ್ವಾ ಮಮ್ಮಿ ಚಾಪೀಸು? ಬೇರೆ ಟೈಮಲ್ಲೆಲ್ಲ ಮಸಾಲೆ ಪೌಡರ್ ಹಾಕ್ತಿದೆ ತಾನೇ? ಚೆನ್ನಾಗಿ ಮಾಡೋಣ. ನಮ್ಮ ಹಸಿ ಮಸಾಲೆ ಚೆನ್ನಾಗಿರುತ್ತೆ ಅಂತ ಇಷ್ಟು ದಿನ ಆ್ಯಕ್ಚುಲಿ ಮಸಾಲೆ ಪೌಡರ್ ಹಾಕಿದ್ವಿ. ಇವತ್ತು ಹಂಗೆ ರಾ ಮಸಾಲೆ ಎಲ್ಲ ಹಾಕಿ ಬಿರಿಯಾನಿ ಮಾಡ್ತಾ ಇದ್ದಾರೆ. ನೋಡೋಣ ಇವತ್ತು ಟೇಸ್ಟ್ ಹೆಂಗಿರುತ್ತೆ ಅಂತ. ಈಗ ಬಿರಿಯಾನಿಗೆ ಇಟ್ಟರು ಇದ್ದಾರೆ. ಫಸ್ಟು ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಕಸ್ತೂರಿ ಇದೆ, ಹಾಂ, ಪಲಾವ್ ಎಲೆ ಜೋರಾಗಿ, ಪಲಾವ್ ಎಲೆ ಮತ್ತು ಕಸ್ತೂರಿ ಮೆಂತ್ಯ ಹಾಕಿದ್ದಾರೆ ಎಣ್ಣೆಗೆ. ಚಕ್ಕೆ ಮತ್ತು ಲವಂಗ. ನೆಕ್ಸ್ಟು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾರೆ. ನೆಕ್ಸ್ಟು ಟೊಮೊಟೊ ಹಾಕ್ತಾಯಿದ್ದಾರೆ. ಟೊಮೊಟೊ ಸಾಫ್ಟ್ ಆಗಬೇಕಾದ್ರೆ ಫಸ್ಟು ರುಚಿ ಹಾಕೋಬೇಕಂತೆ. ಅವಾಗ ಸ್ವಲ್ಪ ಬೇಗ ಬೇಯುತ್ತಂತೆ ಟೊಮೊಟೊ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡಿದ್ಯಾ? ಮಾಡ್ತೀನಿ. ಚೆನ್ನಾಗಿ ಬೇಯ್ತಾ ಇದೆ. ಆ ಕಡೆ ಚಾಪೀಸ್ ರೆಡಿ ಆಗ್ತಾಯಿದೆ. ಈ ಮಸಾಲೆಗೆಲ್ಲ ರುಬ್ಕೊತಾ ಇದ್ದಾರೆ. ಈಗ ಅದು ಫ್ರೈ ಆಗೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಚಿಕನ್ ಹಾಕ್ತಾಯಿದ್ದಾರೆ ಬಿರಿಯಾನಿಗೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದಾರೆ. ಪುಡಿ ಇದಕ್ಕೂ ಹಾಕೋಣ. ಪುಡಿ ಇಟ್ಟಿದ್ದಾರೆ. ಸೋಂಪು ಕಾಳು ಹಾಕ್ತಾಯಿದ್ದಾರೆ ಮತ್ತು ಏಲಕ್ಕಿ ಎರಡನ್ನೂ ಹಾಕಿದ್ರು. ಈಗ ಅದು ಫಸ್ಟೇ ಹಾಕಬೇಕಾಗಿತ್ತು, ಮರ್ತ್ಕೊಂಡು ಇವಾಗ ಹಾಕಿದ್ರು. ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಚಾಪೀಸ್ ರೆಡಿ ಆಯಿತು. ವಿಜಲ್ಸ್ ಇತ್ತು. ಒಂದು 3 ವಿಜಲ್ ಹೊಡ್ಸಿದ್ರೆ ಚಿಕನ್ ಚೆನ್ನಾಗಿ ಬಂದಿರುತ್ತೆ. ಚಾಪೀಸ್ ಆಯಿತು. ಈಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದಾರೆ, ಪೇಸ್ಟು. ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡೋ ಅಂತ ಒಂದು ಫ್ರೈ ಆದಮೇಲೆ ನೆಕ್ಸ್ಟ್ ನಮ್ಮಮ್ಮ ಈ ತಪ್ಪಲೆನ ಅಳತೆಗೆ ಇಟ್ಕೊಂಡಿದ್ದಾರೆ. ಅವರು ಮದುವೆ ಆಗಿ ಬಂತೋಳಿದಾನಲ್ವ ಮಮ್ಮಿ? ಇದೇನು ಅಳತೆಲಿ ಇಟ್ಕೊಂಡಿರೋದು? 2 ಪಾವು ಅಂದರೆ ಅರ್ಧ ಕೆ ಜಿ. ಅರ್ಧ ಕೆ ಜಿ ಅಕ್ಕಿ ಹಾಕಿದ್ರೆ ಇದರಲ್ಲಿ ಒಂದು ತಪ್ಪಲೆ ನೀರು ಇದ್ದಾರೆ ನಮ್ಮಮ್ಮ. ಆ ಥರ ಅಳತೆ ಮಾಡಿಕೊಂಡು ಈಗ ಸ್ವಲ್ಪ ಮಸಾಲೆ ಪೌಡ್ರ್ಗಳನ್ನ ಹಾಕ್ತಾಯಿದ್ದಾರೆ. ಧನಿಯಾ ಪೌಡ್ರು 1 ಸ್ಪೂನಷ್ಟು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ. ಹೇಳು ಸ್ವಲ್ಪ ಚಿಕನ್ ಮಸಾಲ. ಬಿರಿಯಾನಿ ಪೌಡ್ರ್ ಏನು ಹಾಕಲ್ವಾ? ಬಿರಿಯಾನಿ ಪೌಡ್ರ್ ಏನು ಮಸಾಲೆ ರುಬ್ಬಿಲ್ಲ. ಹಾಂ, ಇಷ್ಟೇ. ಈ 3 ಪೌಡರ್ ಹಾಕಿದ್ದಾರೆ. ಏನು ಮಸಾಲೆ ರುಬ್ಬಿದ್ದಾರೆ ಅದರಲ್ಲೇ ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಮಸಾಲೆ ಹಾಕ್ಬಿಟ್ಟು ಮಾಡಿದ್ರೆ. ರುಚಿ ಹಾಕ್ಬಿಟ್ಟು ಮುಚ್ಚಬೇಕು. ಪುಡಿಯೋದಲ್ಲ ಆಮೇಲೆ ಸ್ವಲ್ಪ ಚಿಕನ್ ಮಸಾಲೆ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದಾರೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಮ್ಮಮ್ಮ ಇಷ್ಟೊತ್ತಲ್ಲಿ ಉಪ್ಪು ಅಂತ ಕರೆಯಲ್ಲ, ರುಚಿ ಅಂತ ಹೇಳ್ತಾರೆ. ಕರಿಬಾರ್ದಂತೆ ಹಂಗೆ. ರುಚಿ ಹಾಕ್ಬಿಟ್ಟು ಇವಾಗ ಹುಳ್ಳು ಹಚ್ಬಿಟ್ಟು ಈಗ ಚೆನ್ನಾಗಿ ಕುದೀತಾ ಇದೆ.
ಅಮ್ಮ ಅಕ್ಕಿ ವಾಶ್ ಮಾಡಿಕೊಂಡು ಫಲಾವತ್ತಿ ಸಣ್ಣಕ್ಕಿ ಅಕ್ಕಿ ತೊಳೆದು ಹಾಕ್ತಾ ಇದ್ದಾರೆ. ಹೇಳಿ ರುಚಿ ಕಡಿಮೆ ಐತೆ, ಸ್ವಲ್ಪ ರುಚಿ ಹಾಕ್ತೀನಿ ನೋಡ್ಬಿಟ್ಟು. ಈಗ ಅಕ್ಕಿ ಎಲ್ಲ ತೊಳೆದಾಗೈತೆ, ಚೆನ್ನಾಗಿ ಕುದಿದೈತೆ. ಇವಾಗ ಹಂಗೆ ಬಿಟ್ಬಿಡ್ಬೇಕಾ ಇದನ್ನ? ಫುಲ್ ಆಗುತ್ತದೆ ಇಲ್ಲ ಸಣ್ಣ ಏನಾರು ಮಾಡಬೇಕು? ಮಾಡಬೇಕು ಸ್ವಲ್ಪ ಬೆಂದ್ಮೇಲೆ. ಸ್ವಲ್ಪ ಬೆಂದಮೇಲೆ ಸ್ವಲ್ಪ ಎಲ್ಲ ಬೆಂದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಪಾತ್ರೆ ಚೆನ್ನಾಗಿ ಕುದೀತಾ ಇದೆ. ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದ್ದಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡೋದು. ಈ ಕಡೆ ಕಬಾಬ್ಗೆಲ್ಲ ರೆಡಿ ಮಾಡಿದ್ದಾರೆ. ನಿಮ್ಗೇನಾದ್ರು ಕಬಾಬ್ದು ರೆಸಿಪಿ ಏನಾದ್ರು ಬೇಕು ಅಂತಂದರೆ ಕಮೆಂಟ್ ಮಾಡಿ, ಆ ರೆಸಿಪಿನೂ ಕೂಡ ಒಂದನ್ನು ಶೇರ್ ಮಾಡ್ತೀನಿ. ಎಷ್ಟಾಗಿದೆ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದಾರೆ, ಚೆನ್ನಾಗಿ ಬಂಗತ್ತೆ. ಬಿರಿಯಾನಿ ರೆಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದಾರೆ ಸ್ಟವ್ನ. ಅಣ್ಣ ಕೂಡ ಬಂದಿದ್ದಾರೆ. ನಮ್ಮ ತಮ್ಮ ಬಂದಮೇಲೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ಫುಲ್ ರೆಡಿ ಆಯಿತು. ಈಗ ಇದ್ರ ಮೇಲೆ ಒಂದು ಗಟ್ಟಿಯಾಗಿರೋ ಪ್ಲೇಟ್ ಮುಚ್ಚಿಬಿಟ್ಟು, ನಮ್ಮ ಮನೇಲಿ ಒಂದು ಕಲ್ಲಿದೆ, ಹಾಂ, ಈ ಕಲ್ಲನ್ನ ಅದ್ರ ಮೇಲೆ ಇಟ್ಬಿಟ್ಟು ದಮ್ ಕಟ್ತಾರೆ. ಅಷ್ಟೇ, ಫುಲ್ ರೆಡಿ ಆಯಿತು ಚಿಕನ್ ಬಿರಿಯಾನಿ. ಕಬಾಬ್ ಹಾಕಿದ್ರೆ ಫುಲ್ ಅಡುಗೆ ಊಟ ಎಲ್ಲ ರೆಡಿ. ನನ್ನ ತಮ್ಮ ಅಣ್ಣಂಗೆ ಅಂದ್ಬಿಟ್ಟು ವಾಚ್ ತೊಗೊಬಂದಿದ್ದ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು. ಅಣ್ಣನೂ ಕೂಡ ಅವ್ನ ಬರ್ತಡೇಲಿ ಗಿಫ್ಟ್ ಕೊಟ್ಟಿದ್ರು. ಅವನು ಅದಕ್ಕೆ ಗಿಫ್ಟ್ ತೊಗೊಬಂದು ಗಿಫ್ಟ್ ಮಾಡ್ತಾ ಇದ್ದ. ತುಂಬ ಚೆನ್ನಾಗಿತ್ತು ಕಲರು. ಅಣ್ಣನೂ ಹೇಳ್ತಾಯಿದ್ರು ಚೆನ್ನಾಗಿತ್ತು ಅಂತ. ಹಾಗೆ ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಕೇಕ್ನೂ ಕೂಡ ತೊಗೊಬಂದಿದ್ದ. ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಅಣ್ಣ ಬಿರಿಯಾನಿ ರೆಡಿ. ಅಂತ ಅಮ್ಮ ಇವತ್ತು ನಾನ್ ವೆಜ್ ಊಟ ಮಾಡ್ತಿರ್ಲಿಲ್ಲ, ಅದಕ್ಕೆ ಅವನು ಹೊರಗಡೆಯಿಂದ ಪಾರ್ಸಲ್ ತೊಗೊಂಡು ಬಂದಿದ್ದ. ಆದರೆ ನಮ್ಮ ನಂದು ಮಾತ್ರ ನಂಗೆ ಅದೇ ಬೇಕು ಅಂದ್ಬಿಟ್ಟು ಅದನ್ನೇ ಹಾಕಲ್ಸ್ಕೊಂಡು ತಿಂತಾ ಇದ್ದ. ಊಟ ಎಲ್ಲ ಮಾಡಿ ಮುಗಿಸಿ ಹೊರಟ್ರು ಅಣ್ಣ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಅಣ್ಣನೂ ಕೂಡ ತುಂಬ ಚೆನ್ನಾಗೈತೆ ಅಂತ ಹೇಳ್ತಿದ್ರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಈಗ ಹೊರಟ್ರು ಮನೆಗೆ. ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.